ಟೇಸ್ಟಿ ಮತ್ತು ಯಮ್ಮಿ ಆದಂಥ ಮಶ್ರೂಮ್ ಮಂಚೂರಿಯನ್ ಈ ರೀತಿಯಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗುತ್ತೆ. ಸಿಂಪಲ್ಲಾಗಿ ಬೇಗನೂ ಆಗುತ್ತೆ. ಇದಕ್ಕೋಸ್ಕರ ಮಶ್ರೂಮ್ ತೊಗೊಂಡಿದ್ದೀನಿ ನಾನು. ನೀಟಾಗೆಲ್ಲ ವಾಶ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ 2 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲೋರು, ಉಪ್ಪು, ರೆಡ್ ಚಿಲ್ಲಿ ಪೌಡರ್, ಹಲ್ದಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಹಾಕ್ಕೊಂಡು ಸ್ವಲ್ಪ ಒಣ ಮಾಡಿಕೊಂಡು ಇನ್ನು ಸ್ವಲ್ಪ ಮೇಲೆ ಚಿಮ್ಸ್ಕೊಳ್ಳಿ. ನೀರು ಭಾಳ ನೀರು ಹಾಕ್ಕೋಬೇಡಿ, ಮತ್ತು ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ. ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಬಿಸಿ ಎಣ್ಣೆಯಲ್ಲಿ ಒಂದೊಂದಾಗಿ ಮಶ್ರೂಮ್ನ ನಾವು ಈ ರೀತಿಯಾಗಿ ಡೀಪ್ ಫ್ರೈ ಮಾಡಿಕೊಂಡು ಎಲ್ಲ ಮಶ್ರೂಮ್ನ ನಾನು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಎಲ್ಲ ಡೀಪ್ ಫ್ರೈ ಆದಮೇಲೆ ಇನ್ನೂ ಸ್ವಲ್ಪ ಆಯಿಲ್ ಉಳಿದಿರುತ್ತಲ್ಲ, ಅದನ್ನು ಇನ್ನೊಂದು ನಾನು ನಾನ್ ಸ್ಟಿಕ್ ಪ್ಯಾನಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಭಾಳ ಹಾಕ್ಕೊಳಲ್ಲ ಆಯಿಲು. ಮತ್ತು ಅಲ್ಲ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಉದ್ದ 2 ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಈ ರೀತಿಯಾಗೆಲ್ಲ ಫ್ರೈ ಮಾಡಿಕೊಂಡು ಈ ಸ್ವಲ್ಪ ಅರ್ಧ ಬೆಂದಿದೆ ಅಂದಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಂತರ ಉಪ್ಪು, ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿಣ ಹಾಕ್ಕೊಳ್ಳಿ ಸ್ವಲ್ಪನೇ. ನೀವು ಟೇಸ್ಟ್ ನೋಡಿ ಮತ್ತು ಖಾರ ಉಪ್ಪು ಸೇರಿಸ್ಕೊಳ್ಳಿ. ಅದಕ್ಕೂ ಮೊದಲು ಹಾಕಿರ್ತೀವಿ. ಮತ್ತು ನಾವು ಮಶ್ರೂಮ್ ಕಲಸಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟಲ್ಲಿ, ಅದು ಉಳಿದಿರೋದ್ರಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಹಾಕ್ಕೊಂಬಿಡಿ. ಅದು ಹಾಕ್ಕೊಂಡ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. 1.5 ಸ್ಪೂನ್ ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ ಹಾಕ್ಕೊಳ್ತಾಯಿದ್ದೀನಿ ನಾನು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕರೆದಿಟ್ಕೊಂಡಂಥ ಮಶ್ರೂಮ್ನ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಬೇಗ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿ, ಸಿಂಪಲಾಗಿ ಆಗೋಗಿದೆ. ರುಚಿಯಾದ ಎಮ್ಮೆಯಾದ ಮಕ್ಕಳಿಗೆ ತುಂಬ ಇಷ್ಟ ಆಗೋಂಥ ಮಶ್ರೂಮ್ ಮಂಚೂರಿಯನ್ ರೆಡಿ ಆಯಿತು. ಹೊರಗಡೆಗಿಂತ ಮನೇಲಿ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಹೊರಗಡೆದೆಲ್ಲ ಚೆನ್ನಾಗಿರೋದಿಲ್ಲ. ನಿಮಗೂ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.